ಆನೇಕಲ್ ತಾಲೂಕಿನ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಿ ಶಿವಣ್ಣರವರು ಹಾಗೂ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ರೆಡ್ಡಿರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಲ್ಲಾಪುರ ಗ್ರಾಮದಲ್ಲಿ ಗ್ರಂಥಾಲಯ ಉದ್ಘಾಟನೆ, ಬೂರುಗುಂಟೆ ಗ್ರಾಮದಲ್ಲಿ ನೆಲಮಟ್ಟದ ಕುಡಿಯುವ ನೀರಿನ ತೊಟ್ಟಿ ಉದ್ಘಾಟನೆ, ಪಂಚಾಯಿತಿಯ ನೂತನ ಕಟ್ಟಡ ಶಂಕುಸ್ಥಾಪನೆ, ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನೆ, ಅಡಿಗಾರಗಲ್ಲಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಮೇಲೆತ್ತರದ ತೊಟ್ಟಿ ಉದ್ಘಾಟನೆ, ಸರ್ಕಾರಿ ಉರ್ದು ಶಾಲೆಯ ನೂತನ ಕಟ್ಟಡಗಳ ಶಂಕುಸ್ಥಾಪನೆ, ಸರ್ಕಾರಿ ಕನ್ನಡ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಮತ್ತು ವಿಶೇಷವಾಗಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ, ಮೃತರಾಗಿರುವ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣೆ, ವಿಶೇಷ ಚೇತನರಿಗೆ ಸಹಾಯಧನ ಚೆಕ್ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಯಶೋದಮ್ಮ, ಪಂಚಾಯಿತಿ ಸದಸ್ಯರಾದ ವರಲಕ್ಷ್ಮಿ, ಚೈತುನಾಭಿ, ವೇಣು, ಸುರೇಶ್ ಬಾಬು, ಶ್ರೀಮತಿ ಅನಿತಾ, ಶ್ರೀಮತಿ ರಮ್ಯಾ, ಉಷಾ, ಮೊಹಮ್ಮದ್ ಖಾನ್, ಯೋಗೇಶ್, ಸುಲ್ತಾನ್ ಖಾನ್, ಪಿ ಶ್ರೀನಿವಾಸ್, ನಗೀನಾ ಖಾನಂ, ಶ್ರೀಮತಿ ಅಂಬಿಕಾ ಮತ್ತು ಪಿಡಿಒ ಎಚ್ಎಸ್ ವಿಶ್ವನಾಥ್, ಸ್ಥಳೀಯ ಮುಖಂಡರುಗಳು, ಶಿಕ್ಷಕರು ಹಾಗೂ ದಾನಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು.
ಬಿಲ್ಲಾಪುರ ಗ್ರಾಮದಲ್ಲಿ ಗ್ರಂಥಾಲಯದ ಉದ್ಘಾಟನೆ ಮಾಡಿದ್ದೇವೆ. ಊರುಗುಟ್ಟೆ ಗ್ರಾಮದ ನೆಲಮಟ್ಟದ ಕುಡಿಯುವ ನೀರಿನ ತೊಟ್ಟಿ ಅಂದರೆ ಟ್ಯಾಂಕ್ ಉದ್ಘಾಟನೆ ಆಗಿದೆ. ಬಿಲ್ಲಾಪುರ ಪಂಚಾಯತಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಆಗಿದೆ. ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಅಡಿಗಾರಕಲ್ಲಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕು ಓವರ್ ಹೆಡ್ ಟ್ಯಾಂಕು ಉದ್ಘಾಟನೆ ಕೂಡ ಆಗಿದೆ. ಅಡಿಗಾರಕಲ್ಲಹಳ್ಳಿ ಗ್ರಾಮದಲ್ಲಿ ಇವತ್ತು ಉರ್ದು ಶಾಲೆಗೆ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದೇವೆ. ಅಡಿಗಾರಕಲ್ಲಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಹಿಂದುಗಡೆ ಅದು ಕೂಡ ಇವತ್ತು ಮಾಡಿದ್ದೇವೆ. 24-25ನೇ ಸಾಲಿನಲ್ಲಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೂಡ ಕೆಲವು ಜನ ಕೊಟ್ಟಿದ್ದೀವಿ, ಮಿಕ್ಕವರಿಗಳು ಕೂಡ ಇಲ್ಲೇ ಕೊಡ್ತಾರೆ. ಮತ್ತು ಚಾಲ್ತಿ ಸಾಲಿನಲ್ಲಿ ಮೃತರಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಪಂಚಾಯಿತಿ ವತಿಯಿಂದ ಸಹಾಯಧನವನ್ನು ಕೂಡ ಇವತ್ತು ಉದ್ಘಾಟನೆ ಕೊಟ್ಟಿದ್ದೇವೆ. 5% ಅಡಿಯಲ್ಲಿ ವಿಶೇಷ ಚೇತನರಿಗೆ ಸಹಾಯಧನವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿ ರೆಡ್ಡಿರವರೇ, ಮಾಜಿ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿರವರೇ, ನಮ್ಮ ಹಿರಿಯ ಮುಖಂಡರಾದಂಥ ಬಾಬಣ್ಣವರೇ, ಸದಸ್ಯರಾದಂಥ ವರಲಕ್ಷ್ಮೀರವರೇ, ಜೈತುನಾಬಿರವರೇ, ವೇಣೂರವರೇ, ಸುರೇಶ್ ಬಾಬುರವರೇ, ಅನಿತಾರವರೇ, ರಮ್ಯಾರವರೇ, ಮೊಹಮ್ಮದ್ ಖಾನ್ರವರೇ, ಯೋಗೇಶ್ ಅವರೇ, ಶ್ರೀಮತಿ ಉಷಾರವರೇ, ಸುಲ್ತಾನ್ ಖಾನ್ರವರೇ, ಶ್ರೀನಿವಾಸ್ರವರೇ, ನಗೀನಾ ಖಾನಮ್ರವರೇ, ಅಂಬಿಕಾರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಮುಖಂಡರು ಯಾರು ಕೂಡ ಅನ್ವಿತ ಭಾವಿಸ್ಕೊಡ್ರಿ. ಎಲ್ಲರ ಹೆಸರನ್ನು ಕೂಡ ಹೇಳಲಿಕ್ಕೆ ಇದಾಗ್ತದೆ. ಪುಟ್ಟರಾಜು ನಮ್ಮ ಎಲ್ಲರೂ ಕೂಡ ಇದ್ದಾರೆ, ಹಿಂದುಗಡೆ ಯಾರು ಕೂಡ ಅನ್ವಿತ ಭಾವಿಸ್ತಾರೆ. ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿದ್ದಾರೆ. ನಿಮಗೆಲ್ಲರೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಧಿಕಾರ ಯಾರು ಕೂಡ ಶಾಶ್ವತ ಅಲ್ಲ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ಅಂತೇಳಿ ಅದು ಶಾಶ್ವತವಾಗಿ ಉಳಿತದೆ. ನಾವೇನೇ ಮಾಡಿರಲಿ, ಯಾವುದೇ ಒಂದು ಮಟ್ಟದ ಅಧಿಕಾರ ಸಿಕ್ಕುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ಒಂದು ಕರ್ತವ್ಯ ಏನಿದೆ ಅದನ್ನು ಚಾಚು ತಪ್ಪದೆ ಮಾಡಿದಾಗ ಜನರ ಒಂದು ಹೃದಯದಲ್ಲಿ ನಾವು ಯಾವತ್ತೂ ಕೂಡ ಶಾಶ್ವತವಾಗಿ ಉಳ್ಕೋತೀವಿ. ಅದೇ ರೀತಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಬಿಲ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ವೆಂಕಟಸ್ವಾಮಿ ರೆಡ್ಡಿರವರು, ಉಪಾಧ್ಯಕ್ಷರು, ಯಶೋಧಮ್ಮನವರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರು, ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲರೂ ಕೂಡ ಆ ಪಕ್ಷ ಈ ಪಕ್ಷ ಎಲ್ಲ ವಿರೋಧಿಗಳು ಅಷ್ಟೇ. ಅದಾದ್ಮೇಲೆ ನಾವೆಲ್ಲರೂ ಕೂಡ ಒಂದೇ. ನಮ್ಮೆಲ್ಲರೂ ಕೂಡ ಆಯ್ಕೆ ಮಾಡಿರ್ತಕ್ಕಂಥ ಮತದಾನ ಪ್ರಭುಗಳು ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಾಗ ಅಭಿವೃದ್ಧಿನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲದರಲ್ಲೂ ಕೂಡ ಇವತ್ತು ತಾವು ನೋಡಿರ್ಬೋದು, ನಾನು ಎಲ್ಲೂ ಕೂಡ ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಏನು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಾನು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತೀನಿ. ಅದು ಯಾವುದೇ ಪಕ್ಷದ ಅಧ್ಯಕ್ಷರ ಅಧಿಕಾರದಲ್ಲಿರಲಿ, ಉಪಾಧ್ಯಕ್ಷರಲ್ಲಿ ನಾನು ಯಾವತ್ತೂ ಕೂಡ ಕೇಳಿಲ್ಲ ಯಾರನ್ನೂ ಕೂಡ, ಯಾರಪ್ಪ ನೀನು ಬೇರೆ ಪಕ್ಷ ಅದು ಅಂತ ಎಲ್ಲೂ ಕೂಡ ಕೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೇ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಯ ಸದಸ್ಯಗಳು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ನಮ್ಮ ಕೈಲಾದಷ್ಟು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಇವಾಗ ನಮ್ಮ ಕಲ್ಲಳ್ಳಿಗೆ ಬಂದರೆ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳಿಗೆ ಇವತ್ತು ರಸ್ತೆಗಳು, ಮುಖ್ಯ ರಸ್ತೆ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳೆಲ್ಲ ಅನೇಕ ರಸ್ತೆಗಳು ಮಾಡಿದ್ದೇವೆ. ಮತ್ತು ಯಾವ ಎಲ್ಲಿ ಐಮಾಸ್ ಲೈಟ್ಗಳು ಇರ್ಬೋದು ಎಲ್ಲ ಕಡೆಯೂ ಕೂಡ ಇವತ್ತು ನಮ್ಮ ಕೈಯಿಂದ ನಮ್ಮ ಕೋಟಾಯಿಂದ ಕೂಡ ಎಲ್ಲ ಮಾಡಿದ್ವಿ. ಬೋರ್ವೆಲ್ಗಳು ಏನು ನಮ್ಮ ಸರ್ಕಾರದ ಅನುದಾನದಲ್ಲಿ ಏನೇನು ಸಿಗುತ್ತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿದೆ. ಅದೇ ರೀತಿ ಕೂಡ ಗ್ರಾಮ ಪಂಚಾಯತಿಯವರು ಕೂಡ ಎಲ್ಲರೂ ಕೂಡ ಇವತ್ತು ತುಂಬ ಸಂತೋಷದಿಂದ ಖುಷಿಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾನು ಆವಾಗಲೇ ಹೇಳಿದೆ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅದು ಸಾಕ್ಷಿ ಗುಡ್ಡಿಗಳಾಗಿರಬೇಕು. ಅದನ್ನು ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ. ಮುಂದೆನೂ ಕೂಡ ನಿಮಗೆಲ್ಲರ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇನೆ. ನಾನು ಆಲ್ರೆಡಿ ನಮ್ಮ ಚೇರ್ಮನ್ರಿಗೆ PDOಗೆ ಹೇಳಿದ್ದೇನೆ, ಮುಖ್ಯ ರಸ್ತೆಯಲ್ಲಿ ಹಳ್ಳೆಗಳು ಬಿದ್ದಿದ್ದಾವೆ, ಅಲ್ಲಲ್ಲಿ ಹಳ್ಳೆಗಳಿಗೆ ಕಾಂಕ್ರೀಟು ಇಲ್ಲ ಟಾರ್ ಹಾಕಬೇಕು, ಪ್ಯಾಚ್ ಹಾಕಿಸಿ. ಇನ್ನು ಮುಂದೆ ಮಸೀದಿ ಹತ್ರ ಮತ್ತು ಊರೊಳಗಡೆ ಇರ್ತಕ್ಕಂಥ ರಸ್ತೆನೂ ಕೂಡ ಇವರು ಜಿಲ್ಲೆ ಹಾಕಿದ್ದಾರೆ, ಅದನ್ನು ಕೂಡ ಕಾಂಕ್ರೀಟೆಲ್ಲ ಹಾಕಿ ಎಲ್ಲೆಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಯಾವುದಿರ್ತದೆ ಅದಕ್ಕೆ ಆದ್ಯತೆಯನ್ನು ಕೊಡ್ಕೋಬೇಕು. ಹಂತವಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಯಾರ ಕೈಯಲ್ಲಿ ಕೂಡ ಆಗಲ್ಲ. ಆದರೆ ಹಂತವಾಗಿ ಕೆಲಸಗಳನ್ನು ಮಾಡಿಕೊಂಡು ಜನಸಾಮಾನ್ಯರಿಗೆ ಎಲ್ಲೂ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರ ಮೇಲೆ ಎಲ್ಲರೂ ಕೂಡ ಇದೆ. ಇಂದಿನ ಅವಧಿನಲ್ಲಿದ್ದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ನಮ್ಮ ಮನೆಯವರು, ಶ್ರೀಮತಿಯವರು ಮತ್ತು ನಮ್ಮ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾನು ಕೂಡ ಆ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಆಗಿದ್ದಂಥ ಸಂದರ್ಭದಲ್ಲಿ ಏನೇ ಕೆಲಸ ಹೇಳಿದಂಥ ಸಂದರ್ಭ ನಾನು ಕೂಡ ಭಾಗಿಯಾಗಿದ್ದೇನೆ. ನಮ್ಮ ಕೈಲಾದಷ್ಟು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ. ಇನ್ನು ಮುಂದೆಯೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಶಾಲೆ ತುಂಬ ಮುಖ್ಯ. ಇವತ್ತು ಶಾಲೆ ಚೆನ್ನಾಗಿದ್ದರೆ, ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಚೆನ್ನಾಗಿದ್ದರೆ ಮಕ್ಕಳು ಉತ್ತಮವಾದಂಥ ಪ್ರಜೆಗಳಾಗಿ ಒಳ್ಳೆಯ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಇವತ್ತು ಶಾಲೆಯಲ್ಲಿ ಶಿಕ್ಷಕರ ಕರ್ತವ್ಯ ಏನು, ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆಗಿದ್ದರೆ, ಗ್ರಾಮ ಪಂಚಾಯತಿ ಸದಸ್ಯರ ಜವಾಬ್ದಾರಿ, ಅಧ್ಯಕ್ಷ ಉಪಾಧ್ಯಕ್ಷರ ಜವಾಬ್ದಾರಿ ಏನಂದರೆ ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಲ್ಲಿ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆಗ್ತದೆ. ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಕೂಡ ಒಟ್ಟಾಗಿ ಸೇರಿ ಇವತ್ತು ಪಂಚಾಯತಿಯಿಂದ ಏನು ಬಡ ಮಕ್ಕಳಿಗೆ ಮತ್ತು ಉತ್ತಮವಾದಂಥ ಅಂಕ ಪಡೆದಿರ್ತಕ್ಕಂಥವ್ರು ಕೂಡ ಅವರಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅದರಿಂದನೇ ಅವ್ರು ಮಾಡ್ತಾರೆ ಅಂತಲ್ಲ, ಅಂದರೆ ಅವ್ರ ಹುಮ್ಮಸ್ಸು, ವಿದ್ಯಾರ್ಥಿಗಳಿಗೆ ಒಂದು ಹುಮ್ಮಸ್ಸು ಕೊಟ್ಟರೆ ಅವರು ಒಳ್ಳೆಯ ವಿದ್ಯಾರ್ಥಿಗಳು, ನಾವು ಇನ್ನೂ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಓದಿದ್ರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಚೆನ್ನಾಗಿ ಬೆಳಿಬೇಕು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬೆಳೀತದೆ. ಆ ರೀತಿಯಾಗಿ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಿಮಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳು. ಬಿಲ್ಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳು, ಮಾಜಿ ಅಧ್ಯಕ್ಷಗಳಿಗೆ, ಮಾಜಿ ಉಪಾಧ್ಯಕ್ಷಗಳಿಗೆ, ಮತ್ತು ನಾನು ವಿಶೇಷವಾಗಿ ನಮ್ಮ ಬಾಬಣ್ಣವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಏನೇ ಕೆಲಸ ಇದ್ರೂ ಕೂಡ ಇಮ್ಮಿಡಿಯೇಟಾಗಿ ಫೋನ್ ಮಾಡಿರ್ತಾರೆ, ನೋಡಿ ನಮ್ಮೂರಲ್ಲಿ ಇದಿಲ್ಲ ಅಂತ. ಅಲ್ಲ, ಅದು ಆ ಥರ ಇರಬೇಕು. ನಮಗೆ ಸುಮಾರು 272 ಗ್ರಾಮಗಳು, 22 ಗ್ರಾಮ ಪಂಚಾಯತಿಗಳು ಮತ್ತು 4 ಪುರಸಭೆಗಳು, ಒಂದು BBMP ವಾರ್ಡು, ಇನ್ನೊಂದು CMC, ಇಷ್ಟೆಲ್ಲ ಇದೆ. ನಾವು ಒಂದು ಕಡೆನೇ ಗಮನ ಕೊಡೋಕ್ಕಾಗೋದಿಲ್ಲ. ನಮ್ಗೆ ಹೆಚ್ಚಿಗೆ ಕೊಡ್ತಾ ಇದ್ರೆ ಏನಾಗುತ್ತೆ, ಆ ಕೆಲಸಗಳು ಆಗ್ತವೆ. ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನಮ್ಮ ಬಾಬಣ್ಣವರು ಅವರೆಲ್ಲ ಸ್ನೇಹಿತರು ಕೂಡ ಎಲ್ಲ ಕೊಡ್ತಾರೆ. ಈ ರೀತಿಯಾಗಿ ಕೆಲಸಗಳು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಮಾಡೋಣ. ನಿಮಗೆಲ್ಲರೂ ಕೂಡ ಇವತ್ತು ತುಂಬಾದಂಥ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟಕ್ಕೆ ಎಲ್ಲ ಮುಂದೆನೂ ಕೂಡ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗ್ರಾಮಕ್ಕೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯ ನಾಗರಿಕ ಪ್ರಜೆಗಳಾಗಿ ಮುಂದೆ ಈ ಸಮಾಜದಲ್ಲಿ ಬರಬೇಕು ಅಂತೇಳಿ ನಾನು ಹಾರೈಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಪುರಸಭೆಯಲ್ಲಿ, ಚಂದ್ರಾಪುರ ಪುರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ. ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀನಿ. 11 ಗಂಟೆಗೆ ಟೈಮ್ ಕೊಟ್ಟಿದ್ದೆ. ಇವ್ರು ಬಂದ್ಬಿಟ್ಟು
ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬೂರುಕುಂಟೆ ಇರ್ಬೋದು, ಬಿಲ್ಲಾಪುರ ಇರ್ಬೋದು, ಅಡಿಗಾರಕಲ್ಲಹಳ್ಳಿ ಇರ್ಬೋದು, ಈ 3 ಗ್ರಾಮಗಳಲ್ಲಿ ನಮ್ಮ ಬೂರುಕುಂಟೆ ಗ್ರಾಮದಲ್ಲಿ ಸುಮಾರು 1.5 ವರ್ಷ ಆಗಿತ್ತು ಟ್ಯಾಂಕ್ ನಿರ್ಮಾಣ ಮಾಡಿ. ಅದಕ್ಕೆ ವಿದ್ಯುತ್ ಶಕ್ತಿ ಇಲ್ಲದ ಕಾರಣ ಅದಕ್ಕೆ 24 ಅವರ್ ಕರೆಂಟ್ ಕೊಡಿಸಿ ನನ್ನ ಅಧಿವಿಧಿಯಲ್ಲಿ ಇವತ್ತು ಅದು ಉದ್ಘಾಟನೆ ಮಾಡಿಸಿದ್ದೇನೆ. ಹಾಗೂ ಸುಮಾರು ನಾನು 25 ವರ್ಷದಿಂದ ಕನಸು ನನಗೆ ಒಂದು ಬಿಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಟ್ಟಡ ಕಟ್ಟಬೇಕಂತ ಆಸೆ ಇತ್ತು. ಅದಕ್ಕೂ ಸಹ ಇವತ್ತು ನಾನು ಎಲ್ಲರ ಸಹಕಾರದೊಂದಿಗೆ, ಸದಸ್ಯರ ಸಹಕಾರದೊಂದಿಗೆ, ಗ್ರಾಮಸ್ಥರ ಸಹಕಾರದೊಂದಿಗೆ ಅದಕ್ಕೂ ಸಹ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಹಾಗೂ ಕಸ ವಿಲೇವಾರಿ ಘಟಕ ಅದು ಸಹ ಸುಮಾರು 2 ವರ್ಷ ಆಗಿತ್ತು. ಅದು 1 ವರ್ಷದಿಂದ ಚಾಲಕದಲ್ಲಿತ್ತು. ಅದಕ್ಕೂ ಸಹ ಕರೆಂಟ್ ವಿಳಂಬದಿಂದ ಅದು ಸಹ ಉದ್ಘಾಟನೆ ಆಗಿರಲಿಲ್ಲ. ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗೂ ಲೈಬ್ರರಿ, ನಮ್ಮ ಬಿಲ್ಲಾಪುರ ಗ್ರಾಮದಲ್ಲಿ ಲೈಬ್ರರಿ ಒಂದು ಚಿಕ್ಕ ಕೊಠಡಿ ಇತ್ತು. ಅದಕ್ಕೆ ಲೈಬ್ರರಿ ತಂದು ಒಂದು ಉಪಾಧ್ಯಾಯರನ್ನು ಅದಕ್ಕೆ ನೇಮಿಸಿ ಅದನ್ನು ಸಹ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಹಾಗೆ ಅಡಿಗಾರಕಲ್ಲಹಳ್ಳಿ ಗ್ರಾಮದಲ್ಲಿ ಓವರ್ ಟ್ಯಾಂಕು 2 ವರ್ಷ ಆಯಿತು ಕಟ್ಟಿ, ಅದು ಇದುವರೆಗೂ ಚಾಲ್ತಿ ಆಗಿರಲಿಲ್ಲ. ಅದು ಇವಾಗ JJM ಪೈಪ್ಗಳನ್ನು ಅಳವಡಿಸಿ ಅದನ್ನು ಸಹ ಇವತ್ತು ಚಾಲ್ತಿ ಮಾಡಿದ್ದೇವೆ. ಮತ್ತು ಉರ್ದು ಶಾಲೆಗೆ ತುಂಬ ಅನನುಕೂಲವಾಗಿತ್ತು. ಅಲ್ಲಿ ಊರ ಒಳಗಡೆ ಇಕ್ಕಟ್ಟಾಗಿತ್ತು. ಅದಕ್ಕೂ ಸಹ ನಾವು ಗಾರ್ಮೆಂಟ್ ಸಿಲ್ವರ್ ಕ್ರಸ್ಟ್ ಕ್ಲಾತಿಂಗ್ ಅವ್ರನ್ನ ಬೇಡಿಕೆ ಇಟ್ಟು ಅವ್ರ ಹತ್ರ ಸಹ 2 ರೂಮು ಹಾಗೂ ಎಕ್ಸೈಡ್ ಫ್ಯಾಕ್ಟ್ರಿಯಿಂದ ಒಂದು 2 ರೂಮು ಅದಕ್ಕೂ ಸಹ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಸಿಲ್ವರ್ ಕ್ರಸ್ಟ್ ಕ್ಲಾತಿಂಗ್ ಸೆಂಟ್ರರು ಈ ಕನ್ನಡ ಹಿರಿಯ ಪ್ರಾಥಮಿಕ ಸಹ 2 ರೂಮುಗಳನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಉದ್ಘಾಟನೆ ಹಾಗೂ ಉರ್ದು ಶಾಲೆಗೆ 2 ಗುದ್ದಲಿ ಪೂಜೆಗಳನ್ನು ನೆರವೇರಿಸಿ, ಹಾಗೂ ಇದಕ್ಕೆ ಶೌಚಾಲಯ ಇರಲಿಲ್ಲ. ಶೌಚಾಲಯ ನನ್ನ ಅವಧಿಯಲ್ಲಿ 2024-25 ಸಾಲಿನಲ್ಲಿ 15ನೇ ಹಣಕಾಸಿನ ಶೌಚಾಲಯಗಳನ್ನು ನಿರ್ಮಿಸಿ ಇವತ್ತು ನಾವು ಕನ್ನಡ ಸ್ಕೂಲ್ಗೆ ಸ್ಥಳಾಂತರ ಮಾಡಬೇಕೆಂದು ಶಾಸಕರನ್ನು ಕೇಳಿಕೊಂಡಾಗ ಹೋಗಿ ಅವರು ಎಷ್ಟೇ ಕೆಲಸವಿದ್ದರೂ ಬಂದು ಈ ಎಲ್ಲ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರೆ ಅವರಿಗೆ ನನ್ನ ಮತ್ತು ನಮ್ಮ ಗ್ರಾಮಗಳ ಪರವಾಗಿ, ಪಂಚಾಯತಿಯ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಪಂಚಾಯತಿ ಸದಸ್ಯರಿಗೂ ನನಗೆ ಅವಕಾಶ, ನನ್ನ ಅವಧಿ 25 ವರ್ಷದ ನಾನು ಸದಸ್ಯನಾಗಿ ದುಡಿದುಕೊಂಡು ಬಂದಿದ್ದು, ನನಗೆ ಕೊನೆಗಳಿಗೆ ಒಂದು 6 ತಿಂಗಳಾದರೂ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ನನಗೆ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೆಡ್ಡಿಯವರು ಸುಮಾರು 40 ವರ್ಷದ ಕನಸು. ಅಂಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಅಂಜನಹಳ್ಳಿ ಗ್ರಾಮ ಪಂಚಾಯತಿನ ಡೆವಲಪ್ ಮಾಡಿ, ಮತ್ತು ಕಾಂಟ್ರಾಕ್ಟ್ ಕೆಲಸಗಳು ಯಾವ್ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವುದಕ್ಕೆ ಹೆಂಗೆ ಮಾಡಬೇಕು ಅಂತ ಐಡಿಯಾ ಕೊಟ್ಟು ತುಂಬ ಉತ್ತಮ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಬಂದವರು. 40 ವರ್ಷ ಸರ್ವಿಸು. ಆದರೂ ಅವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂದ್ಬಿಟ್ಟು ಅವರೇ ಹೋರಾಟ ಮಾಡಿ ಬಿಲ್ಲಾಪುರ ಪಂಚಾಯಿತಿಯನ್ನು ವಿಭಾಗ ಮಾಡಿದ್ರು. ವಿಭಾಗ ಮಾಡಿದಾಗ ನಾವು ಅಂಜನಹಳ್ಳಿ ಪಂಚಾಯಿತಿಯವರು ಬೇಡ, ಎಲ್ಲ ಒಟ್ಟಿಗೆ ಇರೋಣ ಅಂದರೆ ಬೇಡ, ಜನಸಂಖ್ಯೆ ಜಾಸ್ತಿ ಆಗ್ತದೆ, ನಮ್ಮದೇ ಬೇರೆ ಪಂಚಾಯಿತಿ ಬೇಕಂತ ಹೋರಾಟ ಮಾಡಿ ಸುಮಾರು ಒಂದು 1000 ಜನಗಂಟ ಸೈನ್ಗಳಾಗಿ ಅರ್ಜಿ ಕೊಟ್ಟರೂ ಕೂಡ ಆ ಟೈಮಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಬಿಡಿಸ್ಕೊಂಡಿದ್ರು. ಅದರಿಂದ ನಮ್ಮ ಬೆಳೆಗಳು ಏನು ಬೇಯಲಿಲ್ಲ, ಅವ್ರದ್ದೇ ಜಯ ಆಯಿತು. ಆದರೂ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಬಂದರು. ಕಾರಣಾಂತರದಿಂದ ಪಕ್ಷದಿಂದ ತೊರೆದು ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಅಲ್ಲಲ್ಲೇ ಇನ್ನೂ ಕೂಡ ಬೆರೆತು ಎಲ್ಲರೂ ಸೇರಿಸ್ಕೊಂಡು ಈಗಲೂ ಕೂಡ ಒಟ್ಟಿಗೆ ಕಾಂಗ್ರೆಸ್ BJP ಅನ್ನದಿರ ಒಗ್ಗಟ್ಟಿನಿಂದ ಕೊನೆಯ ಹಂತದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಿಂದ ಅವರು ಈ ಸ್ಥಾನವನ್ನು ಗೌರವಿಸ್ತಾ ಇದ್ದಾರೆ. ಇರೋ ಸದಸ್ಯರೆಲ್ಲರೂ ಬೆಂಬಲ ಕೊಟ್ಟು ಅಳಬನಪ್ಪ ನಮಗೆ ಯಾವುದೇ ಪಕ್ಷ ಭೇದ ಬೇಡ, ಒಂದೇ ಪಕ್ಷ ಒಂದೇ ಗುರಿ, ಯಂಕ್ಷಮಣ್ಣ ಚೇರ್ಮನ್ ಮಾಡಬೇಕನ್ನೋ ಒಂದು ಗುರಿಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ತುಂಬ ದಿನಗಳಿಂದ ಕನಸನ್ನು ಇವತ್ತು ಎಷ್ಟೋ ಕಾರ್ಯಕ್ರಮಗಳಿಂದ ಕಲ್ಲಾಗಿಸ್ಕೊಂಡು ಅವ್ರ ಕೋರಿಕೆ ನೆರವೇರಿದೆ. ಅವರಿಗೆ ಒಂದು ಶಿಲಾಸನೆಯನ್ನು ಕೊಟ್ಟ ಈ ಪಂಚಾಯತಿಗೆ ನಾವು ತಲೆಬಾಗಿ ವಂದನೆಗಳು ಹೇಳ್ತೀವಿ. ಸಿಲ್ವರ್ ಕ್ರಸ್ಟ್ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಸುಮಾರು 33 ವರ್ಷ ಹಳೆ ಕಂಪ್ನಿ. ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅಂದರೆ ಜನೋಪಯೋಗವಾಗುವಂತಹ CSR ಫಂಡಲ್ಲಿ ಅನೇಕ ಕಟ್ಟಡಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರಲ್ಲೂ ಕೂಡ ಇದೊಂದು ಶಾಲೆಯನ್ನು ನಾವು ನಮ್ಮ CSR ಫಂಡ್ ಇದರಿಂದ ಕಟ್ಸ್ಕೊಟ್ಟಿರೋದು. ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸೊ ಮತ್ತು ಇನ್ನೂ 2 ಉರ್ದು ಕೊಠಡಿಗಳನ್ನು ಉರ್ದು ಶಾಲೆಗಾಗಿ ಕೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಈ ವರ್ಷದಲ್ಲಿ ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಒಂದು 6 ಉದ್ಘಾಟನೆ ಕಾಮಗಾರಿಗಳನ್ನು ಹಾಗೂ ಒಂದು 3 ಆಗಿರುವಂಥ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡಿ ಇದು ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಒಂದು ಬೂರುಕುಂಟೆಯಲ್ಲಿ
ನೆಲಮಹಡಿ ನೀರಿನ ಟ್ಯಾಂಕು, ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ಲೈಬ್ರರಿ ಅಂತ ಅದನ್ನೊಂದು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಕಸ ವಿಲೇವಾರಿ ಘಟಕನ ಉದ್ಘಾಟನೆ ಮಾಡಿದ್ದೀವಿ. ಆಮೇಲೆ ಮತ್ತೆ ಒಂದು ನಮ್ಮೂರಲ್ಲಿ ಅಡಿಗಾರಕಳ್ಳಲ್ಲಿ ನೀರಿನ ಟ್ಯಾಂಕನ್ನು ಅದನ್ನೊಂದು ಉದ್ಘಾಟನೆ ಮಾಡಿದ್ದೀವಿ. ವಿಶೇಷವಾಗಿ ಈ ಶಾಲೆಯನ್ನು ತುಂಬ ಇದಾಗಿ ನಾವೆಲ್ಲ ಸೇರಿ, ಏನು ಪಂಚಾಯಿತಿ ಸದಸ್ಯರು ಎಲ್ಲರೂ ಸೇರಿ ತುಂಬ ಇಂಟ್ರೆಸ್ಟ್ ತಗೊಂಡು ಈ ಶಾಲೆಯನ್ನು ಕಟ್ಟಿದ್ದೀವಿ. ಇದಕ್ಕೆ ಮೂಲತಃ ಈ ಶಾಲೆ ಇಲ್ಲಿ ನಿರ್ಮಾಣ ಆಗಬೇಕಂದ್ರೆ ನಮ್ಮ ಊರಿನ ಮಾಜಿ ಮೆಂಬರ್ಗಳಾದಂಥ CK ರಾಮು, ಆಮೇಲೆ ಬುಲ್ಲಟ್ ಕೃಷ್ಣ ಅವರು ಕಾರಣಕರ್ತರು. ಅವರು ಮೆಂಬರ್ ಆದಂಥ ಸಮಯದಲ್ಲಿ ಈ ಜಾಗವನ್ನು ಗುರುತಿಸಿ ಶಾಲೆಗಾಗಿ ಮಂಜೂರಿಯನ್ನು ಮಾಡಿಸಿದರು. ಆಮೇಲೆ ಅದು ನಾವು ಸದಸ್ಯರುಗಳಾದ ನಂತರ ಈ ಜಾಗವನ್ನು ಸುಮಾರು ಜನ ಒತ್ತುವರಿ ಮಾಡಿಕೊಂಡಿದ್ರು. ನಾವು ನಮ್ಮ ಊರಿನ ಇವರು ಅಧ್ಯಕ್ಷರಾದ ಮೇಲೆ, ಜೈತಿನ್ ಬಿ ಅವರು ಅಧ್ಯಕ್ಷರಾದ ಮೇಲೆ ಈ ಒತ್ತುವರಿ ಜಾಗವನ್ನೆಲ್ಲ ಬಿಡಿಸಿ ನಾವು ಒಂದು ಟ್ರೆಂಚ್ ಹೊಡೆದು ಈ ಜಾಗನ ಸೇಫ್ ಆಗಿಟ್ಟಿದ್ವಿ. ಆಮೇಲೆ ನಾವು ಎಲ್ಲ ಒಟ್ಟಿಗೆ ಹೋಗಿ ಇವ್ರ ಹತ್ರ, ಗಾರ್ಮೆಂಟ್ಸ್ ಅವ್ರ ಹತ್ರ, ಇದು ನಮ್ಮೂರಲ್ಲಿ ಹಿಂಗೆ ಶಾಲೆ ಇಲ್ಲ, ಆ್ಯಕ್ಚುಲಿ ನಮ್ಮೂರು ಶಾಲೆಗಳು ಎಲ್ಲನೂ ರೋಡಲ್ಲಿದೆ, ಊರೊಳಗಡೆ ಇರೋದ್ರಿಂದ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಮಕ್ಕಳಿಗೆ. ಆಮೇಲೆ ಇದಿಲ್ಲ, ಆಟದ ಮೈದಾನ ಇರಲಿಲ್ಲ. ಉರ್ದು ಶಾಲೆನೂ ಊರು ಒಳಗಡೆ ಇರೋದ್ರಿಂದ ತುಂಬ ಡಿಸ್ಟರ್ಬ್ ಇದೆ. ಏನಾದರೂ ಮಾಡಿ ನಮ್ಮ ಅವಧಿಯಲ್ಲಿ ಈ ಶಾಲೆಯನ್ನು ಕಟ್ಟಲೇಬೇಕಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಾವು ಅವ್ರನ್ನ ಗಾರ್ಮೆಂಟ್ಸ್ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಸದ್ಯಕ್ಕೆ ಈಗ 2 ಶಾಲೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಎಕ್ಸೈಡ್ ಅವರು 2 ಶಾಲೆ 2 ರೂಮ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಅದೇ ಗಾರ್ಮೆಂಟ್ಸ್ ಅವರು 2 ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೂ ಶಾಸಕರ ಇವರು ಇನ್ಫೋಸಿಸ್ ಅವರು ಇವರೆಲ್ಲ ಮತ್ತೆ 8 ರೂಮನ್ನ ಕೊಡ್ತೀರಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ನೆರವೇರಿಸ್ತೀವಿ ಅಂತ ಹೇಳ್ತಾ, ಈಗ ನಮ್ಮೂರಲ್ಲಿ 47ರಲ್ಲಿ ಆಶ್ರಯ ಯೋಜನೆಗೆ 5.5 ಎಕರೆ ಮಂಜೂರು ಆಗಿದೆ. ನಮ್ಮೂರಲ್ಲಿ ಇಲ್ಲಿ ಬರೀ 2 ಸಮುದಾಯ ಇರೋದ್ರಿಂದ, ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸಲ್ಮಾನರು ಹಾಗೂ ದಲಿತರು ಇರೋದ್ರಿಂದ, ಅದ್ರ ಜೊತೆಯಲ್ಲಿ ಗಡಿ ಹಂಚ್ಕೊಂಡಿರೋ ತಮಿಳುನಾಡು ಗಡಿ ಇರೋದ್ರಿಂದ ತುಂಬ ಹಿಂದುಳಿದು ಆಗಿರೋ ಪ್ರದೇಶ ಆಗಿದೆ. ತುಂಬ ಬಡವರಿದ್ದಾರೆ. ಇವಾಗ್ಲೂ ಒಂದು 20-30 ಸೈಟ್ಗಳಲ್ಲಿ 4 ಕುಟುಂಬಗಳು 5 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ಶಾಸಕರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಆ ಜಾಗವನ್ನು ನಮ್ಮೂರಿನ ಜನಕ್ಕೆ ಇದು ನಿವೇಶನಗಳನ್ನು ಮಾಡಿ ಆ ಜಾಗವನ್ನು ಹಕ್ಕುಪತ್ರಗಳನ್ನು ವಿತರಿಸಿಕೊಡ್ಬೇಕಂತ ಮಾಡ್ಕೊಂಡಿದ್ವಿ. ಅವರು ಭರವಸೆ ಕೊಟ್ಟಿದ್ದಾರೆ, ನೀವು ಪಂಚಾಯತಿನಲ್ಲಿ ರೆಜುಲೇಷನ್ ಮಾಡ್ಕೊಂಡು ಬನ್ನಿ, ಅದ್ರ ಬಗ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರೋತ್ಸಾಹ ಎಲ್ಲ ಸಹಕಾರ ನೀಡಿದವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ. ಬಿಲ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಜೆ ವೆಂಕಟರಾಮರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಆನೇಕಲ್ ವಿಧಾನಸಭಾ ಶಾಸಕರಾದಂಥ ಬಿ ಶಿವಣ್ಣನವರ ನೇತೃತ್ವದಲ್ಲಿ ಈ ದಿನ ನಾವು ಬೂರುಕುಂಟೆ, ಅಡಿಗಾರಕಲ್ಲಹಳ್ಳಿ, ಬಿಲ್ಲಾಪುರ ಗ್ರಾಮಗಳಲ್ಲಿ ಕೆಲವೊಂದು ಉದ್ಘಾಟನಾ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ಬೂರುಕುಂಟೆ ಗ್ರಾಮದಲ್ಲಿ ನೆಲಮಟ್ಟದ ಟ್ಯಾಂಕು, ಬಿಲ್ಲಾಪುರ ಗ್ರಾಮದಲ್ಲಿ ಒಂದು ಕಸ ವಿಲೇವಾರಿ ಘಟಕ ಮತ್ತು ಒಂದು ಲೈಬ್ರರಿ, ಅಡಿಗಾರಕಲ್ಲಹಳ್ಳಿಯಲ್ಲಿ ಒಂದು ಉರ್ದು ಶಾಲೆಗೆ ಶಂಕುಸ್ಥಾಪನೆ ಮತ್ತು ಸಿಲ್ವರ್ ಕ್ರೆಸ್ಟ್ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರ CSR ಕೊಡುಗೆಯಾದಂತಹ 2 ಕನ್ನಡ ಶಾಲೆ ಕಟ್ಟಡಗಳು ಮತ್ತು ಒಂದು ಓವರ್ ಟ್ಯಾಂಕನ್ನು ಈ ದಿನ ಉದ್ಘಾಟನಾ ನಮ್ಮ ವೆಂಕಟರಾಮರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರಾದಂಥ ಶಿವಣ್ಣನವರು ಮತ್ತು ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮದವರ ಸಮ್ಮುಖದಲ್ಲಿ ಈ ದಿನ ಉದ್ಘಾಟನೆ ಮಾಡಿ ನೆರವೇರಿಸಿರ್ತಾರೆ. ಮತ್ತು ಈ ಒಂದು ಎಲ್ಲ ಈ ಒಂದು ಉದ್ಘಾಟನೆಗೆ ಯಶಸ್ವಿಗೆ ಎಲ್ಲ ಕಾರಣಕರ್ತರಾದಂತಹ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.